ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಬೆಂಗಳೂರು ನಗರದ ಕೋಗಿಲು ಬಡಾವಣೆ, ಅಲ್ಲಿ ಘರ್ಜಿಸಿದ JCBಗಳು, ಉರುಳಿದ ಸಣ್ಣ ಪುಟ್ಟ ಮನೆಗಳು, ಬೀದಿಗೆ ಬಂದ ಜನ. ಇಡೀ ಈ ಘಟನೆಯನ್ನು ನೋಡಬೇಕಾದ ರೀತಿ ಯಾವುದು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅದರ ಜೊತೆಗೆ ಸರ್ಕಾರಕ್ಕಿರಬೇಕಾದ ಸೆನ್ಸಿಟಿವಿಟಿ, ಸೂಕ್ಷ್ಮತೆ, ಇಂತಹ ಕಾರ್ಯಾಚರಣೆ ನಡೆಸುವಾಗ ಅನುಸರಿಸಬೇಕಾದ ವಿಧಾನಗಳು, ಹೀಗೆ ಹಲವು ಪ್ರಶ್ನೆಗಳಿವೆ. ಈ ರಾಜ್ಯ ಸರ್ಕಾರದ ಒಟ್ಟಾರೆ ಅಪ್ರೋಚ್ ಏನಿದೆ, ಅದರಿಂದ ಈ ವಿಚಾರ ಯಾವ ರೀತಿ ಯಾವ ಹಂತಕ್ಕೆ ಹೋಗಿದೆ ಅಂತಂದರೆ, ಪಾಕಿಸ್ತಾನ ಕೂಡ ಈ ವಿಚಾರದಲ್ಲಿ ಪ್ರತಿಕ್ರಿಯೆ ನೀಡಿದೆ. ಪಾಕಿಸ್ತಾನದ ವಿದೇಶಾಂಗ ಸಚಿವರು ಈ ಬುಲ್ಡೋಸರ್ ಏನಿದೆ, ಈ ಬುಲ್ಡೋಸರ್ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಭಾರತ ಇದಕ್ಕೆ ಉತ್ತರ ಕೊಟ್ಟಿದೆ. ಅಂದರೆ ಈ ವಿಚಾರದಲ್ಲಿ ಪಾಕಿಸ್ತಾನದ ಎಂಟ್ರಿ ಆಗಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ದೇಶದ ಆಂತರಿಕ ವ್ಯವಹಾರದಲ್ಲಿ ಇನ್ನೊಂದು ದೇಶ ಹಸ್ತಕ್ಷೇಪ ಮಾಡುವುದು ಸಾಮಾನ್ಯ ಆಗಿದೆ. ಅದರ ಬಗ್ಗೆ ನಾನು ವಿವರ ಕೊಡಲ್ಲ. ಒಂದು ಪ್ರಶ್ನೆಯನ್ನಿಟ್ಟುಕೊಂಡು ಈ ಘಟನೆಯನ್ನು ನೋಡೋಣ. ಈ ಕೋಗಿಲು ಲೇಔಟ್ ಏನಿದೆ, ಅಲ್ಲಿ ಸರ್ಕಾರಿ ಜಮೀನಿನಲ್ಲಿ ಮನೆ ಕಟ್ಟಿದವರು, ಮನೆ ಅಂದರೆ ಗುಡಿಸಲು ಕಟ್ಟ್ರಿ, ಸಣ್ಣದಿದ್ದು, ಅವರು ಒಂದು ಸಮುದಾಯಕ್ಕೆ ಸೇರಿದವರು ಅಂತ, ಅವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆದ್ದರಿಂದ ಇದು ಬೇರೆ ರೂಪಗಳನ್ನು ಪಡೆದಿದೆ. ಅಲ್ಲಿ ಅಲ್ಪಸಂಖ್ಯಾತರ ಬದಲು ಬಹುಸಂಖ್ಯಾತರು ಇದ್ದಿದ್ದರೆ BJP ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಿತ್ತು? ಪಾಕಿಸ್ತಾನ ರಿಯಾಕ್ಟ್ ಮಾಡ್ತಿತ್ತ? ಇದೊಂದು ಅಂತಾರಾಷ್ಟ್ರೀಯ ವಿಚಾರ ಆಗ್ತಿತ್ತ? ಇದು ಬಹಳ ಮೂಲಭೂತವಾದ ಪ್ರಶ್ನೆ. ಅಲ್ಲಿರುವ ಬಹುತೇಕ ಜನ ಕೋಗಿಲು ಲೇಔಟಲ್ಲಿ ಮನೆ ಕಳೆದುಕೊಂಡವರು ಹೇಳೋದು, ನಾವು 10 ವರ್ಷ, 15 ವರ್ಷ, 20 ವರ್ಷದಿಂದ ಇದ್ದೀವಿ ಅಲ್ಲಿ. ನಮ್ಮ ಬಳಿ ರೇಷನ್ ಕಾರ್ಡ್ ಇದೆ, ನಮ್ಮ ಬಳಿ ಆಧಾರ್ ಕಾರ್ಡ್ ಇದೆ, ನಮ್ಮ ಬಳಿ ವೋಟರ್ ID ಇದೆ. ಇದು ನಿಜಾನ ಅನ್ನುವ ಪ್ರಶ್ನೆ ಬಹಳ ಮುಖ್ಯವಾದ್ದು ಒಂದು ಕಡೆ. ಇನ್ನೊಂದು ಕಡೆ ಸರ್ಕಾರ ಒಂದು ರೀತಿಯ ಪ್ರಚಾರವನ್ನು ನಡೆಸ್ತಾ ಇದೆ, ಮಾಧ್ಯಮ ಇನ್ನೊಂದು ರೀತಿ ಪ್ರಚಾರ ನಡೆಸ್ತಾ ಇದೆ. ಸರ್ಕಾರ ಹೇಳೋದು, ನಮ್ಮ ಹತ್ರ ತಹಶೀಲ್ದಾರರ ಬಳಿ ಈ ಪ್ರದೇಶದಲ್ಲಿ ಏನು ಅದರ ಸ್ಯಾಟಲೈಟ್ ಇಮೇಜಸ್ ಏನೋ ಇದೆ, ಅದು 2023ರಲ್ಲಿ ಬರೀ 10 ಮನೆ ಇತ್ತು, ಆದರೆ 24ರ ನಂತರ ಬಂದವರು ಅನ್ನುವುದು ಅವರ ವಾದ ಯಾವುದೇ ಇರಲಿ, ಒಂದು ಸರ್ಕಾರ ಅಮಾನವೀಯವಾಗಿ ನಡೆದುಕೊಂಡಿದ್ದ ಸರಿನಾ ಅಂತ ಇದು ಪ್ರಶ್ನೆ. ಹಾಗೆ ನೋಡಿದರೆ ಬೆಂಗಳೂರಂಥ ನಗರದಲ್ಲಿ ಈ ನೆಲಗಳ್ಳತನ ಮಾಡಿದ ರಾಜಕಾರಣಿಗಳಿಗೆ ಎಷ್ಟು ಗೊತ್ತಾ? ಈಗ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷದಲ್ಲಿ ನೆಲಗಳ್ಳರು ಇಲ್ವಾ? ಈಗ ಇರುವ BJPಯಲ್ಲಿ ನೆಲಗಳ್ಳರು ಇಲ್ವಾ? ಕಾಂಗ್ರೆಸ್ ಮತ್ತು BJPಯಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಸರ್ಕಾರಿ ಭೂಮಿಯನ್ನು ಕಬಳಿಸಿದವರು ಎಷ್ಟು ಜನ? ಅದನ್ನು ಲಿಸ್ಟನ್ನು, ಪಟ್ಟಿಯನ್ನು ಬಿಡುಗಡೆ ಮಾಡಬಹುದಾ? ಜನರಿಗೆ ಗೊತ್ತಿಲ್ವಾ ಅದು? ಯಾರ್ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಇದ್ದಂಥ ಕಾಂಗ್ರೆಸ್, BJP, JDS ನಾಯಕರುಗಳಿಗೆ ಯಾರು ಬಡವರು ಮನೆ ಕಟ್ಟಿಕೊಂಡಿದ್ದಾರೆ ಅಂತ ಹೇಳುವ, ಆಕ್ಷೇಪಿಸುವ ನೈತಿಕತೆ ಎಲ್ಲಿದೆ? ಬಹುತೇಕ ಜನ ರಿಯಲ್ ಎಸ್ಟೇಟ್ ರಾಜಕಾರಣದಲ್ಲಿ ಇರುವವರು. ಈ ರಾಜಕಾರಣದಲ್ಲಿರುವ ರಿಯಲ್ ಎಸ್ಟೇಟ್ ಏಜೆಂಟ್ರುಗಳು, ಅಧಿಕಾರದಲ್ಲಿರುವಂಥ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವವರು ಬಡವರ ಮನೆಗಳ ಮೇಲೆ ಅವರು ಬುಲ್ಡೋಜರನ್ನು ಹಾಕ್ತಾರೆ. ಇವರು ಏನು, ನಾನು ವಿವರಗಳಿಗೆ ಕೊಡೋಕ್ಕೆ ಹೋಗಲ್ಲ. ಯಾರ್ಯಾರು ಲ್ಯಾಂಡ್ ವ್ಯವಹಾರದಲ್ಲಿ ಇನ್ನೊಂದರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಯಾರು ಸೈಟ್ಗಳನ್ನು ಹೊಡೆದಿದ್ದಾರೆ, ಎಷ್ಟು ಸೈಟ್ಗಳನ್ನು ಹೊಡೆದಿದ್ದಾರೆ. ಅಂದರೆ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯನ? ಸೊ ಈ ಕೋಗಿಲು ಗ್ರಾಮದಲ್ಲಿ ಯಾವಾಗ ಏನು ಬಂದರು ಅನ್ನೋದು ಒಂದು ಬೇರೆ ಪ್ರಶ್ನೆ. ಇದಕ್ಕೆ ಕೇರಳ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡೋದ್ರಿಂದ ಅದಕ್ಕೆ ವಿಸ್ತೃತವಾದ ಪ್ರಚಾರ ದೊರಕಿತು. ಐ ಅಗ್ರಿ. ಆದರೆ ಇಡೀ ಪ್ರಕರಣವನ್ನು ನಿರ್ವಹಣೆ ಮಾಡುವುದರಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ.
ಅದಕ್ಕೆ ಯಾರನ್ನು ನೀವು ಇದನ್ನು ಹೊಣೆಗಾರರನ್ನಾಗಿ ಮಾಡ್ತೀರಿ? ಮಾಡಲೇಬೇಕಲ್ವ? ಯಾರಿರುತ್ತೆ ಇದಕ್ಕೆ ಹೊಣೆ? ಯಾರು? ಮುಖ್ಯಮಂತ್ರಿಗಳೋ, ಉಪಮುಖ್ಯಮಂತ್ರಿಗಳೋ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಯಾಕೆಂದರೆ ಒಂದು, ನೀವು ಇಂಥ ಪ್ರಕರಣಗಳಲ್ಲಿ ಅವರಿಗೆ ನೀವು ಈಗ ಮನೆ ಕೊಡಲು ಅನ್ನೋದು ಪ್ರಶ್ನೆ ಅಲ್ಲ. ಸೊ ಅವರನ್ನು ಎತ್ತಂಗಡಿ ಮಾಡುವುದಿದ್ದರೆ ಅದಕ್ಕೆ ವಿಧಿವಿಧಾನಗಳಿರ್ತಾ ಇದ್ವು ಅಲ್ವಾ? ಅದರ ಜೊತೆಗೆ ದುರಂತ ಅಂದರೆ ಏನು ಗೊತ್ತಾ ನಿಮಗೆ? ಈ ದೇಶದಲ್ಲಿ ಇನ್ನೂ ವಸತಿಹೀನರಿದ್ದಾರೆ, ಬದುಕು ಕಟ್ಟಿಕೊಳ್ಳುವುದಕ್ಕಾಗಿ ಹೋರಾಡುವವರಿದ್ದಾರೆ, ಯಾವುದೋ ಮೂಲೆಯಲ್ಲಿ ಒಂದು ಶೆಡ್ ಹಾಕೊಂಡು ಬದುಕುವವರಿದ್ದಾರೆ. ಅವ್ರ ಬಗ್ಗೆ ಕನಿಷ್ಠ ಒಂದು ಸಿಂಪತಿ ಬೇಕಲ್ವಾ? ಅದನ್ನು ಕೂಡ ಧರ್ಮದ ಮೂಲಕ ನೋಡ್ತೀರಾ ನೀವು? ಈ ದೇಶ ಉಳಿಯುತ್ತಾ ಇದು ಪ್ರತಿಯೊಂದನ್ನು ಧರ್ಮದ ಆ್ಯಂಗಲಲ್ಲಿ ನೋಡೋದು, ಯಾವ ಕೋಮಿಗೆ ಸೇರಿದವರು ಅನ್ನೋದು. ಅದ್ರ ಜೊತೆ ಮಾಧ್ಯಮ ಇವತ್ತು ನೋಡ್ತಾ ಇದ್ದೆ, ದುಃಖ ಬೇಸರ ಮಾಧ್ಯಮಗಳು ಹೇಗೆ ಮಾಡ್ತಾರಂತೆ. ಬೆಳಗ್ಗೆ ಕನ್ನಡದ ನಂಬರ್ 1 ಚಾನಲ್ ಆಗಿ 2ನೇ ಚಾನಲ್ಗೆ ತಳ್ಳಲ್ಪಟ್ಟಂತಹ ಒಂದು ವಾಹಿನಿ. ಆ ವಾಹಿನಿಯಲ್ಲಿ ಎಲ್ಲೋ ಮಳೆಗಾಲದಲ್ಲಿ ಸಂತ್ರಸ್ತರಾದವರಿಗೆ ಇನ್ನೂ ಮನೆ ಕಟ್ಟಿಕೊಟ್ಟಿಲ್ಲ, ಇವರಿಗೆ ಮನೆ ಕಟ್ಟಿಕೊಟ್ಟಿದ್ದು ಸರಿನಾ ಅನ್ನುವ ವಾದವನ್ನು ಮಂಡಿಸಿದೆ. ಬಿಕಾಸ್ ಅಲ್ಲಿ ಮುಸ್ಲಿಮರಿದ್ದಾರೆ ಅಂತ. ಈ ಚಾನಲ್ನ ಮುಖ್ಯಸ್ಥರಾಗಿರುವ ಬ್ರಾಹ್ಮಣ ಏನಿದ್ದಾರೆ, ನಾನು ಹೇಳ್ಕೊಡ್ದು ದುಃಖದಲ್ಲಿ ಹೇಳ್ತೀನಿ, ಅವರು RSS ಎಜೆಂಡಾವನ್ನು ಸತತವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಬಂದವರು. ಬೆಳಗ್ಗೆ ಒಂದು ಪ್ರಕೃತಿ ವಿಕೋಪ ಒಂದು ಕಡೆ ಅವ್ರಿಗೆ ಮನೆ ಕಟ್ಕೊಡ್ಬೇಕು ನಿಜ, ಆದರೆ ಇಲ್ಲಿ ಸರ್ಕಾರದ ಬುಲ್ಡೋಜರ್ ಹೋಗಿದೆ, ಪ್ರಕೃತಿ ಅಲ್ಲ. ಏನು ಪ್ರವಾಹದಿಂದ ಇನ್ನೊಂದರಿಂದ ಆದರೂ ಮನೆ ಕಟ್ಕೊಡ್ಬೇಕು, ಅದು ಸರ್ಕಾರದ ಜವಾಬ್ದಾರಿ. ಅದಕ್ಕೂ ಇದಕ್ಕೂ ಯಾಕೆ ಕಂಪೇರ್ ಮಾಡ್ತೀರಿ? ಇನ್ನೊಂದು ವಾಹಿನಿ ಒಬ್ಬ ಹೆಣ್ಣು ಮಗಳು ಹೇಳ್ತಾ ಇದ್ಲು ಬೆಳಗ್ಗೆ, ಈಗ ನೋಡಿದೆ ನಾನು, ಅಲ್ಲಿ ಯಾರು ಕೋಗಿಲುದಲ್ಲಿ ಮನೆ ಕಳೆದುಕೊಂಡಿದ್ದಾರೋ ಅವರು ಸಂತ್ರಸ್ತರಲ್ವಂತೆ, ಬರೇ ವಸತಿಹೀನರಂತೆ. ಸಂತ್ರಸ್ತರು ಅಂದರೆ ಅವರ ಏನೋ ಒಂದು ಪುಟ್ಟು ಗುಡಿಸಲಿನ ಮೇಲೆ ಬುಲ್ಡೋಜರ್ ಹರಿತಲ್ಲ, ಆಗ ಅವರು ಸಂತ್ರಸ್ತರಾದರು. ಅವರು ವಸತಿಹೀನರು ಮಾತ್ರ ಅಂತ ಹೇಳ್ತಾ ಇರುವ ಹೆಣ್ಮಗಳು ಯಾಕೆ ಹೇಳ್ತಿದ್ದಾಳೆ ಅಂತಂದರೆ, ಬಿಕಾಸ್ ದೇ ಬಿಲಾಂಗ್ಸ್ ಟು ಮೈನಾರಿಟಿ. ಪಾಕಿಸ್ತಾನ ರಿಯಾಕ್ಟ್ ಮಾಡ್ತಿದೆ ಯಾಕೆಂದರೆ ಮೈನಾರಿಟಿ. ಆ ಮೈನಾರಿಟಿ, ಒಂದು ದೇಶದ ಮೈನಾರಿಟೀಸ್ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವ ಪರಂಪರೆಯಲ್ಲಿ ನಾವೂ ಏನು ಹೊರಗಿಲ್ಲ. ನಾವು ಪ್ರತಿಯೊಂದು ವಿಚಾರವನ್ನು ಕಮ್ಯುನಲ್ ಆಗಿ ನೋಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅದು ಬಾಂಗ್ಲಾದೇಶದಲ್ಲಿ ಯಾವಾಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು, ಆಗ ಶೇಖ್ ಹಸೀನಾ ಬೆಂಬಲ ಕೊಟ್ಟಂಥ ಅಲ್ಲಿ ಅಲ್ಪಸಂಖ್ಯಾತರೇನಿದ್ದಾರೆ, ಆ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆದಾಗ ಅದನ್ನು ಹಿಂದೂ ಅಂತ ನಾವು ಕನ್ವರ್ಟ್ ಮಾಡಿದ್ವಿ. ಈ ಪಾಕಿಸ್ತಾನ ಮುಸ್ಲಿಂ ಅಂತ ಏನು ಕನ್ವರ್ಟ್ ಮಾಡ್ತಿದೆ. ಅದನ್ನು ನಾವು ಪ್ರತಿಯೊಂದನ್ನು ಹಿಂದೂ ಅನ್ನುವ ಕಣ್ಣಿನಿಂದ ನೋಡೋಕೆ ಹೊರಟಾಗ ಇನ್ನೊಂದು ದೇಶ, ಪ್ರತಿ ಮುಸ್ಲಿಂ ದೇಶ ಅದನ್ನು ಮುಸ್ಲಿಂ ಅನ್ನುವ ಕಣ್ಣಿನಲ್ಲಿ ನೋಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಆ ಮೂಲಕ ಮಾನವೀಯತೆಯನ್ನು, ಮನುಷ್ಯತ್ವವನ್ನು, ಜನರನ್ನು ನೀವು ಹತ್ಯೆ ಮಾಡ್ತಾ ಇದ್ದೀರಿ. ಇದು ದುಃಖದ ವಿಚಾರ, ಇದು ಬೇಸರದ ವಿಚಾರ. ಈ ದೇಶ ಹೇಗೆ ಉಳಿಯುತ್ತೆ ಈ ರೀತಿ ಪ್ರಶ್ನಿಸಬೇಕಲ್ಲ ನಾವು. ಅದರ ಜೊತೆಗೆ ಇಂಥ ಪ್ರಕರಣಗಳೇನಿವೆ, ಈಗ ತನಿಖೆಯಾಗಬೇಕಾದ್ದು ಏನು ಗೊತ್ತಾ? ಅವರು ಒಬ್ಬ ಸಂತ್ರಸ್ತ ಹೇಳಿದ ಹಾಗೆ ಅಲ್ಲಿ ಕೋಗಿಲುದರಲ್ಲಿ ನಾವು 5 ಚುನಾವಣೆಗಳಲ್ಲಿ ಮತದಾನ ಮಾಡಿದ್ದೇವೆ, ನಮ್ಮ ಮನೆಗೆ ಎಲೆಕ್ಟ್ರಿಸಿಟಿ ಸಂಪರ್ಕ ಇತ್ತು. ತನಿಖೆ ನಡಿಬೇಕಲ್ವಾ? ಆ ಕ್ಷೇತ್ರದಿಂದ ಆಯ್ಕೆ ಆಗ್ತಿರುವಂಥ ಯಾರು ಶಾಸಕ ಮಹಾಶಯರಿದ್ದಾರೆ ಅವರು ಪ್ರಶ್ನಿಸಬೇಕಲ್ವಾ? ಯಾಕೆ ಅವರಿಗೆ ವೋಟರ್ ಲಿಸ್ಟನ್ನು ಕೊಟ್ರಿ? ಯಾಕೆ ಕೊಟ್ರಿ? ಅದಕ್ಕೆ ಜವಾಬ್ದಾರರು ಯಾರು? ಅವರಿಗೆ ವೋಟರ್ ಲಿಸ್ಟ್ ಕೊಡೋದಕ್ಕೆ ಅವರಿಂದ ವೋಟ್ ಹಾಕಿಸ್ಕೊಟ್ರೆ ನಿಮಗಾದರೂ ಮಾನ ಮರ್ಯಾದೆ ಬೇಕಲ್ವಾ? ನೀವು ಅವರಿಂದ ವೋಟ್ ಹಾಕುವಾಗ ಅವರು ನಿಮಗೆ ಬೇಕು. ಈಗ ಅವರ ಮನೆಗಳನ್ನು, ಪುಟ್ಟ ಮನೆಗಳನ್ನು ಕೆಡವುವಾಗ ನಿಮ್ಗೆ ಒಂದು ನಿಮಿಷ ಹೃದಯ ಇದಾಗಲ್ವ? ಯಾಕಂದರೆ ನೀವು ಅರಮನೆಗಳಲ್ಲಿ ಬದುಕುವವರು, ನೀವು ರಾಜಕಾರಣಿಗಳು, ನೀವು ಬೃಹತ್ ಬಂಗಲೆಗಳಲ್ಲಿ ಬದುಕ್ತೀರಿ. ಆದ್ದರಿಂದ ಒಬ್ಬ ಮನೆ ಇಲ್ಲದವನ ದುಃಖ, ಅಸಹಾಯಕತೆ ನಿಮ್ಗೆ ಅರ್ಥ ಆಗಲ್ಲ. ಯಾಕೆಂದರೆ ನೀವು ದಾಟಿದ್ದೀರಿ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತೀರಿ. ಬಡವರ ನೋವು, ದುಃಖ ನಿಮಗೆ ತಾಗಲ್ಲ. ಅದರ ಜೊತೆಗೆ ಬಡವರ ದುಃಖ ಮತ್ತು ನೋವನ್ನು ಈತ ಮುಸ್ಲಿಮನೇ ಅಥವಾ ಈತ ಹಿಂದುವೇ ಅಂತ ಡಿವೈಡ್ ನೋಡುವುದಿದೆಯಲ್ಲ,
ಇಂತಹ ದುಷ್ಟತನ ಇನ್ನೆಲ್ಲರಿಗೂ ಸಾಧ್ಯ ಇಲ್ಲ. ಅದು ಒಬ್ಬ ಮುಸ್ಲಿಮನ ರಕ್ತ, ಒಬ್ಬ ಹಿಂದುವಿನ ರಕ್ತದ ನಡುವೆ ವ್ಯತ್ಯಾಸ ಇಲ್ಲ. ಒಬ್ಬ ಹಿಂದೂ, ಒಬ್ಬ ಮುಸ್ಲಿಂ, ಅವರು ಮನುಷ್ಯರು. ಮನೆ ಇಲ್ಲದಿರುವ ವಸತಿಹೀನ ಮುಸ್ಲಿಮನೂ ಒಂದೇ, ವಸತಿಹೀನ ಹಿಂದೂವು ಒಂದೇ. ಅವರ ದುಃಖ ಇವರ ದುಃಖ ತೂಕ ಹಾಕಕ್ಕಾಗಲ್ಲ ನೀವು, ಅಲ್ವಾ? ಈ ದೇಶವನ್ನು ಏನು ಮಾಡೋದಕ್ಕೆ ಹೊರಟಿದ್ದೀರಿ? ಮನುಷ್ಯತ್ವ ಮತ್ತು ಮಾನವೀಯತೆಯನ್ನು ಮರೆತ ರಾಜಕೀಯ ಪಕ್ಷಗಳು, ಮನುಷ್ಯತ್ವ ಮತ್ತು ಮಾನವೀಯತೆಯನ್ನು ಮರೆತ ಮಾಧ್ಯಮಗಳು ಪ್ರತಿಯೊಂದನ್ನು ಹಿಂದೂ ಮುಸ್ಲಿಂ ಆ್ಯಂಗಲ್ನಲ್ಲಿ ನೋಡೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಇದು ಬೂದಿ ಮುಚ್ಚಿದ ಕೆಂಡವಾಗಿರುತ್ತೆ. ಇದು ಯಾವಾಗ ಸ್ಫೋಟಗೊಳ್ಳುತ್ತೋ ಗೊತ್ತಿಲ್ಲ ನನಗೆ. ಅಂಥ ಸ್ಥಿತಿಯನ್ನು ನೀವು ರಾಜಕೀಯ ಕಾರಣಕ್ಕಾಗಿ ಮಾಡಿದ್ದೀರಿ. ಅದರ ಜೊತೆಗೆ ಇಲ್ಲಿರುವವರು ಸ್ಥಳೀಯರು, ಬೇರೆ ರಾಜ್ಯದಿಂದ ಬಂದವರು, ಕನ್ನಡಿಗರಿಗೆ ಅನ್ಯಾಯ ಆಗತ್ತೆ ಅನ್ನುವ ಮಾತು. BJPಯ ಹಲವು ನಾಯಕರುಗಳು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇವತ್ತು ಬೆಳಗ್ಗೆ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು ಟ್ವೀಟ್ ಮಾಡಿದ್ದನ್ನು ನೋಡಿದೆ ನಾನು. ಸೊ ಅವರು ಕೂಡ ಅದನ್ನು ಹಿಂದೂ ಮುಸ್ಲಿಂ ನೋಡ್ತಿದ್ದಾರೆ. ಈ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನು ಇಲೆಕ್ಷನ್ ದೃಷ್ಟಿಯಿಂದ ನೋಡೋದು. ಕೇರಳದಲ್ಲಿ ಇಲೆಕ್ಷನ್ ಬರ್ತದೆ, ನನಗೇನು ಅನುಮಾನ ಇಲ್ಲ. ಸೊ ಕಾಂಗ್ರೆಸ್ ಪಕ್ಷ ಇದು ಅಲ್ಲಿ ಮನೆ ಕಳೆದುಕೊಂಡರು ಮುಸ್ಲಿಮರು ಅಂತ ಸ್ಪಂದಿಸ್ತಾ ಇರ್ಬೋದು. ಅಲ್ಲಿ ಹಿಂದೂಗಳಾಗಿದ್ದರೆ ಕಾಂಗ್ರೆಸ್ ಹೈಕಮಾಂಡ್ ವೇಣುಗೋಪಾಲ್ ಸ್ಪಂದಿಸ್ತಿದ್ರು ಅಂತ ನನಗನ್ಸಲ್ಲ. ಅದೇ ರೀತಿ BJP ಕೂಡ ಅಲ್ಲಿ ಹಿಂದೂಗಳಿದ್ದರೆ, ಹಿಂದೂಗಳು ಮನೆ ಕಳೆದರೆ ಅವ್ರ ಪರವಾಗಿ ಹೋಗಿ ಇವರು ಕೇಸರಿ ಧ್ವಜವನ್ನು ಹಿಡಿದು ಕೂಗಾಡ್ತಿದ್ರು. BJPಯ ಹೆಣ್ಣು ಮಕ್ಕಳುಗಳು ಹೋಗಿ ಅಲ್ಲಿ ಧರಣಿ ಕೂತ್ಬಿಟ್ಟು ಗಲಾಟೆ ಮಾಡ್ತಿದ್ರು, ಮನೆಯನ್ನು ಹ್ಯಾಕ್ ಕೆಡೋದ್ರಿ ಅಂತಿದ್ರು. CT ರವಿ, PT ರವಿ, KT ರವಿ, ಕಾಟಿ ರವಿ ಇಂಥವರು ಹೋಗಿ ಅಲ್ಲಿ ಕೂಗಾಡ್ತಿದ್ರು. ಹಿಂದೂಗಳು, ನಮ್ಮ ಹಿಂದೂಗಳು. ಈಶ್ವರಪ್ಪ ಇದ್ದಕ್ಕಿದ್ದಾಗ 4-6 ಜನ ಸ್ವಾಮಿಗಳನ್ನು ಕಟ್ಟಿಕೊಂಡು ಆ ಪ್ರದೇಶದಲ್ಲಿ ಹೋಗ್ಬಿಟ್ಟು ಜೈಕಾರ ಹಾಕ್ತಿದ್ರು. ಆದರೆ ಅಲ್ಲಿ ಮನೆ ಕಳೆದುಕೊಂಡವರು ಅಲ್ಪಸಂಖ್ಯಾತ ಮುಸ್ಲಿಮರು. ಆದ್ದರಿಂದ ಇಡೀ ಈ ಪ್ರಕರಣವನ್ನು ಬೇರೆ ದೃಷ್ಟಿಯಿಂದ ನೋಡೋದಕ್ಕೆ ಪ್ರಾರಂಭ ಆಗಿದೆ. ಅದರ ಜೊತೆಗೆ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನ. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಅನ್ನೋ ಸ್ಥಿತಿ ಬಂದಿದೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ನಿಸ್ಸಹಾಯಕರಾಗ್ತಿದ್ದಾರೆ ಅಂತ ನನಗೆ ಅನ್ಸೋಕೆ ಪ್ರಾರಂಭ ಆಗಿದೆ. ಈಗ ಮುಖ್ಯಮಂತ್ರಿಗಳು ಇವತ್ತು ಕೇರಳಕ್ಕೆ ತೆರಳುತ್ತಾ ಇದ್ದಾರೆ, ತಿರುವನಂತಪುರಕ್ಕೆ ಸಂಜೆ. ನಾಳೆ ಅಲ್ಲೊಂದು ಅಹಿಂದ ಸಮಾವೇಶ ಇದೆ ನಾರಾಯಣ ಗುರುಗಳ ಇದರಲ್ಲಿ, ಶಿವಪುರ ಏನೋ ಮಠದಲ್ಲಿ. ಸೊ ಆದ್ದರಿಂದ ಅವರು ಕೂಡ ಅಲ್ಲಿ ಎಡಪಕ್ಷಗಳ ವಿರುದ್ಧ ರಾಜಕೀಯವಾಗಿ ಭಾಷಣ ಮಾಡ್ತಾರೆ. ಈಗಾಗಲೇ ಪಿಣರಾಯಿ ವಿಜಯನ್ ರಾಜಕೀಯವನ್ನು ಅವರು ಕೂಡ ರಿಯಾಕ್ಟ್ ಮಾಡಿದ್ದು ಮುಂಬರುವ ಚುನಾವಣಾ ದೃಷ್ಟಿಯಿಂದಲೇ, ಅನುಮಾನ ಬೇಕಾಗಿಲ್ಲ. ಈಗ ಇದು ಇಡೀ ರಾಜಕೀಯ ಮತ್ತು ಮತ ಬ್ಯಾಂಕ್ನ ಪ್ರಶ್ನೆಯಾಗಿ ಇದು ಈಗ ಹೊರಹೊಮ್ಮುತ್ತಾ ಇದೆ. ಆದರೆ ಮೂಲಭೂತವಾಗಿರಬೇಕಾದಂಥ ಮನುಷ್ಯತ್ವ ಮತ್ತು ಮಾನವೀಯತೆ ಪ್ರಶ್ನೆ ಇದೆಯಲ್ಲ, ಅದು ನೇಪಥ್ಯಕ್ಕೆ ಸರಿತಾ ಇದೆ. ಎಲ್ಲವೂ ರಾಜಕಾರಣ. ಇದು ಇವತ್ತಿನ ಸ್ಥಿತಿ. ಈಗ ಅವರು ಈ ರಾಜ್ಯ ಸರ್ಕಾರ ಕೋಗಿಲು ಇದರಲ್ಲಿ ಸಂತ್ರಸ್ತರಾದವರಿಗೆ ಯಾರ್ಯಾರಿಗೆ ಅಧಿಕೃತ ಇದ್ದಿದೆಯೋ ಅವ್ರ ಮನೆ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ ಬೇಳೆ. ಆದರೆ ಇದು ಒಂದು ಅಂತಾರಾಷ್ಟ್ರೀಯ ವಿಚಾರವಾಗಿ ಎಲ್ಲ ಕಡೆ ಹರಡ್ತಾ ಇರೋದು. ರಾಜ್ಯ ಸರ್ಕಾರ ಬುಲ್ಡೋಸರ್ಗಳನ್ನ ಹಾಕಿ ಮನೆಗಳನ್ನು ಕೆಡ್ತಾ ಇರೋ ದೃಶ್ಯಗಳು ವಿಶ್ವದ ಹಲವು ಚಾನೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಬರ್ತಾ ಇವೆ. ಮಾನ ಹರಾಜಾಗ್ತಾ ಇರೋದು ಯಾರದ್ದು? ಒಂದು ಭಾರತದಲ್ಲಿ ಇನ್ನೂ ಕೂಡ ಗುಡಿಸಲುಗಳು ಅಲ್ಲಿ ಬದುಕುವವರಿದ್ದಾರೆ ಅನ್ನುವ ಒಂದು ಸಂದೇಶ ವಿಶ್ವಾದ್ಯಂತ ಹೋಗ್ತಾ ಇದೆ. ನಾವು ವಿಶ್ವಗುರು 5 ಟ್ರಿಲಿಯನ್ ಅಂತ ಹೇಳ್ತಾ ಅಂಬಾನಿಯನ್ನು ಅದಾನಿಯನ್ನು ಮೆರೆಸ್ತಾ ಇರುವ ಕಾಲಘಟ್ಟದಲ್ಲಿ ಪುಟ್ಟ ಪುಟ್ಟ ಗುಡಿಸಲುಗಳನ್ನು ಕಟ್ಟಿಕೊಂಡು ಬದುಕುವವರಿಗೆ ಬದುಕುವ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಅಂತ ವಿಶ್ವಾದ್ಯಂತ ಪ್ರಚಾರ ಆಗ್ತಾ ಇದೆ. ಮಾನ ಮರ್ಯಾದೆ ಹೋಗ್ತಾ ಇರೋದು ಯಾರದ್ದು? ಈ ದೇಶದ್ದೇ ತಾನೇ. ನಾವೇ ವಿಶ್ವಗುರು ಅಂತ ಹೇಳ್ತಾ ಇದ್ವಲ್ಲ, ಈ ವಿಶ್ವಗುರುವರ ಬಂಡವಾಳ ವಿಶ್ವಾದ್ಯಂತ ಬಯಲಾಗುವ ಸ್ಥಿತಿ ನಿರ್ಮಾಣ ಆಗಿದ್ದು ದುರಂತ. ಸೊ ನಾವು ವಿಶ್ವಗುರು ಅಂಥೇಳಿ BJPಯವರು ಹೇಳ್ತಾರೆ, ಆದರೆ ನಾವು ವಿಶ್ವಗುರು ಅಲ್ಲ, ನಮ್ಮದು ಬಡರ ದೇಶ, ನಾವು ಬಡವರು ಕಟ್ಟಿದ ಮನೆಗಳನ್ನು ಕೇಳ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ವಿಶ್ವಾದ್ಯಂತ ತೋರಿಸ್ಕೊಡುತ್ತೆ. ಇವರಿಬ್ಬರು ಜಗಳ ಆಡ್ತಾರೆ, ಗಲಾಟೆ ಮಾಡ್ತಾರೆ. ಯಾಕಾಗಿ? ಓಟ್ಗಾಗಿ. ಅಲ್ಲಿ ನೋಡಿ, ಆ ಚಿತ್ರಗಳನ್ನು ಗಮನಿಸಿರ್ಬೋದು.
ಆ ಒಂದು ಉರುಳಿದ ಮನೆಗಳಿವೆಯಲ್ಲ, ಆ ಮನೆಗಳ ಪಕ್ಕ ಪುಟ್ಟ ಮಗುವನ್ನು ಎತ್ತಿ ಕುಣಿಕೊಳ್ಳುತ್ತಾ ಹೆಣ್ಣು ಮಗಳು, ಆ ಮಗುವಿಗೆ ಮೊಲೆ ಹಾಲು ಕುಡಿಸುವುದಕ್ಕೆ ನಿಂತವಳು, ಆ ಮಗುವಿಗೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನೋದಿದೆಯಾ? ಆ ಮಗು ಆಕಾಶವನ್ನು ನೋಡ್ತಾ ಇದೆ. ಅಲ್ಲಿರುವ ಜನ ಆ ಉರುಳಿ ಬಿದ್ದ ಮನೆಗಳಲ್ಲಿ ನೋಡ್ತಾರೆ. ಅವರ ಮನೆಗಳಿಗೂ ನಮ್ಮ ಮನೆಗಳಿಗೂ ಏನು ವ್ಯತ್ಯಾಸ ಇದೆಯಾ? ಅವರ ಮನೆಗಳಿಗೂ, ಡಿ ಕೆ ಶಿವಕುಮಾರ್ ಮನೆಗೂ, ಮುಖ್ಯಮಂತ್ರಿಗಳ ಮನೆಗೂ, BJP ಅಧ್ಯಕ್ಷರ ಮನೆಗೂ, ಅಶೋಕ್ ಅವರ ಮನೆಗೂ ವ್ಯತ್ಯಾಸ ಇದೆಯಾ? ಅಶೋಕ್ ಅಂತವರು, DK ಅಂತವರು, ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದರೆ ಸರಿ, ಯಾರ್ಯಾರು ಎಲ್ಲೆಲ್ಲಿ ಸರ್ಕಾರಿ ಭೂಮಿಯನ್ನು ಹೊಡೆದಿದ್ದಾರೋ ಗೊತ್ತಿಲ್ಲ, ಹೊಡೆದರೆ ಸರಿ. ಒಬ್ಬ ಬಡವ ಒಂದು ಸಣ್ಣ ಮನೆಯನ್ನು ಒಂದು BHK ಮನೆಯನ್ನು ಇನ್ನೊಂದು ಕಟ್ಟಿಕೊಡು ಕೂತ್ರೆ ಅದು ತಪ್ಪ? ಯೋಚಿಸಬೇಕಲ್ಲ ನಾವು. ಇದು ಭಾರತ. ಇದಾಗುತ್ತೆ ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಮರೆಯಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.